ಕನಕಗಿರಿ ಪಟ್ಟಣವು ಐತಿಹಾಸಿಕ ಮತ್ತು ಧಾರ್ಮಿಕ ತಾಣವಾಗಿದ್ದು ಮೌರ್ಯ ಸಾಮ್ರಾಜ್ಯದ ಪ್ರಾಂತೀಯ ರಾಜಧಾನಿಯಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರರ ರಾಜಧಾನಿಯಾಗಿ ಮೆರೆದಿದ್ದ ಕನಕಗಿರಿ ಇಲ್ಲಿಯವರೆಗೂ ಇಲ್ಲಿಯ ಯಾವ ದೇವಸ್ಥಾನಗಳು ಜೀರ್ಣೋದ್ಧಾರವಾಗಿಲ್ಲ. ಪ್ರವಾಸಿಗರಿಗೆ ಸೂಕ್ತ ವ್ಯವಸ್ಥೆ ಇಲ್ಲ. ತಾಲೂಕು ಪ್ರಾಂತ್ಯವಾಗಿ 12 ವರ್ಷ ಕಳೆದರೂ ಇಲ್ಲಿ ಮೂಲಭೂತ ಸೌಕರ್ಯಗಳು ಮರೆಮಾಚಿದೆ. ಜನಪ್ರತಿನಿಧಿಗಳು ಕ್ಷೇತ್ರದ ಬಗ್ಗೆ ಮಲತಾಯಿ ಧೋರಣೆ ತೋರುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕನಕಗಿರಿ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕಾರಣಿಗಳು ಇನ್ನು ಮುಂದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಪಲ್ಲವಿ ಶರಣಪ್ಪ ಮತ್ತು ಉಪಾಧ್ಯಕ್ಷರಾದ ಶರಣಪ್ಪ ಸಜ್ಜನ್ ರವರು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದವತಿಯಿಂದ ನಮ್ಮ ಸಚಿವರಲ್ಲಿ ಒಂದು ಕೇಳೋಕ್ಕೆ ಇಷ್ಟಪಡ್ತೀವಿ. 14 ವರ್ಷ ಆಯಿತು, ನಮ್ಮ ಬೇಡ ಒಂದು 12 ವರ್ಷ ಅಂತೂ ಆಗಿದೆ. ತಾಲೂಕಾಗಿ ಯಾವುದೋ ಸಂಬಂಧಪಟ್ಟ ಆಫೀಸ್ಗಳು ಆಗಿಲ್ಲ ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಮತ್ತು ರಸ್ತೆಗಳು ಆಗಿಲ್ಲ. ಕಣ್ಣಿದ್ದವರು ಕನಗಿರಿ ನೋಡಬೇಕು, ಕಾಲಿದ್ದವರು ಹಂಪಿ ನೋಡಬೇಕು ಅಂತಂದು ಹೇಳ್ತಾರೆ. ಆದರೆ ನಾಣ್ಣುಡಿ ಮಾತ್ರ ಇದೆ ಇದು. ಆದರೆ ಅದು ಸಂಬಂಧಪಟ್ಟ ಯಾವುದೇ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿಲ್ಲ ಮತ್ತು ಕನಗಿರಿ ಒಳಗೆ ಯಾವುದೇ ರೀತಿಯಿಂದ ರಸ್ತೆ ಮತ್ತು ಸಿ ರಸ್ತೆಗಳು, ಚರಂಡಿಗಳು ಯಾವುದೇ ರೀತಿಯಿಂದ ಆಗಿಲ್ಲ. ಇದನ್ನೆಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು ಇದನ್ನು ಈ ಒಂದು ನೋಡಿಕೊಂಡು ಈ ಕೆಲಸ ಮಾಡ್ಬೇಕಂತಂದು ಅವ್ರನ್ನಲ್ಲಿ ಕೇಳ್ಕೊಳ್ತೀವಿ. ಮತ್ತು ಕನಗಿರಿ ರಾಜಬೀದಿ ಅಗಲೀಕರಣ ಆಗಬೇಕು. ಎಷ್ಟು ವರ್ಷದಿಂದ ನಾವು ಮನವಿ ಪತ್ರ ಕೊಟ್ಟಿವಿ, ಅದನ್ನು ರಾಜಬೀದಿ ಅಗಲೀಕರಣ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಮಾನ್ಯ ಸಚಿವರಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಎಲ್ಲ ಇದೆ, ಆದರೆ ಆಫೀಸ್ಗಳು ಯಾವ್ಯಾವ ಆಗಿಲ್ಲ, ಅದನ್ನು ಆಫೀಸ್ಗಳು ಆಗ್ಬೇಕಂತಂದು ಅವರಲ್ಲಿ ಯಾವುದೇ ರೀತಿಯಿಂದ ಅವ್ರ ಬಗ್ಗೆ ನಮ್ಮದೇನು ಕೆಟ್ಟ ಇದನ್ನು ಅಭಿಪ್ರಾಯ ಇರೋದಿಲ್ಲ. ಆದರೂ ನಮಗೆ ಕೆಲಸಗಳು ಮಾತ್ರ ಕುಂಠಿತವಾಗಿದ್ದಾವೆ. ದಯವಿಟ್ಟು ಎಲ್ಲ ಕೆಲಸಗಳು ಆಗಬೇಕು. ಇಲ್ಲದಿದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತು ಸಾರ್ವಜನಿಕರಿಂದ ನಾವು ಮತ್ತು ಆಸ್ಪತ್ರೆ ಒಳಗೆ ಸಂಬಂಧಪಟ್ಟ ಡಾಕ್ಟರ್ಸ್ಗಳು ಇಲ್ಲ ಮತ್ತು 30 ಬೆಡ್ ಆಸ್ಪತ್ರೆ ಇರ್ತಕ್ಕಂಥ ಆಸ್ಪತ್ರೆ ಒಳಗೆ MBBS ಡಾಕ್ಟ್ರು ಒಬ್ಬರು ಪರ್ಮನೆಂಟ್ ಇಲ್ಲ. ಒಂದು ಸ್ವಲ್ಪ ತಲೆ ಹೊಡೆದ್ರೆ ಗಂಗಾವತಿ ಒಳಗೆ ಹೋಗ್ರಿ ಅಂತ ಅಂತಾರೆ. ಸುಮ್ಮನೆ ಸ್ವಲ್ಪ ಬ್ಲಡ್ ಬಂದುಬಿಟ್ರೆ ಇಲ್ಲರಿ ಗಂಗಾವತಿ ಹೋಗ್ಬಿಟ್ರಿ ಇಲ್ಲಿ ಯಾರು ಇಲ್ಲ ಅಂತಂದು ಹೇಳ್ತಾರೆ. ಇದಕ್ಕೆ ನಾವು ಎಷ್ಟೋ ಸಲ ನಾವು ಮನವಿ ಪತ್ರ ಕೊಟ್ಟಿವಿ, ಆದರೂ ಕೇರ್ ಮಾಡಿಲ್ಲ. ಸರಿಯಾದ ರೀತಿಯಿಂದ ಕರೆಂಟ್ ಇಲ್ಲ, ಅಲ್ಲಿ ಆಸ್ಪತ್ರೆ ಒಳಗೆ ನೀರಿಲ್ಲ. ಇದೆಲ್ಲ ಸರಿ ಮಾಡ್ಬೇಕಂತ ನಾವು ಎಷ್ಟೋ ಸಲ ಒಂದು 50 ಸಲ ಲೆಟರ್ ಪ್ಯಾಡ್ ಕೊಟ್ಟಿವಿ, ಯಾವುದೇ ಕೆಲಸ ಆಗಿಲ್ಲ. ಆಮೇಲೆ ದಯವಿಟ್ಟು ರಾಜಬೀದಿ ಮಾತ್ರ ಅಗಲೀಕರಣ ಆಗಲೇಬೇಕು ಕನಗಿರಿ ಒಳಗೆ. ಮತ್ತು ಶ್ರೀ ಕನಕಾಚಲಪತಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಮನವಿ ಮಾಡ್ಕೊತೀವಿ. ಏನು ಬೇಡಿಕೆಯನ್ನು ಕೇಳೋಕ್ಕೆ ಹತ್ತಿವಲ್ರಿ, ಇವು ಯಾವ ಸಚಿವರು ಮಾಡದೇ ಇದ್ದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನಕಗಿರಿ ಹಿರಿಯರ ಮುಖಾಂತರ ಮತ್ತು ಎಲ್ಲ ಜನರ ವತಿಯಿಂದ ಕನಕಗಿರಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಅಂತಂದು ಮಾನ್ಯ ಸಚಿವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ವತಿಯಿಂದ ನಾನು ಮಾತಾಡ್ತಾ ಇರೋ ಶರಣಪ್ಪ ಸಜ್ಜನ್ ಅಂತೇಳಿ, ತಾಲೂಕು ಉಪಾಧ್ಯಕ್ಷರು. ಈಗ ಅಧ್ಯಕ್ಷರು ಹೇಳಿದಂತೆ, ನಮ್ಮ ಪಲ್ಲವಿ ಶರಣಪ್ಪ ಅವರು ಹೇಳಿದಂತೆ ಅದೇ ರೀತಿಯಾಗಿ ನಮ್ಮ ಕನಕಗಿರಿ ಕ್ಷೇತ್ರದ ಒಳಗೆ ಯಾವುದೂ ಕೆಲಸ ಆಗ್ತಾಯಿಲ್ಲ. ಕನಕಗಿರಿ ಕ್ಷೇತ್ರ ಅಂತ ಹೆಸರು ವಿಧಾನಸೌಧವರೆಗಿದೆ, ಆದರೆ ಕನಕಗಿರಿಯಲ್ಲಿ ಅಭಿವೃದ್ಧಿ ಕೂಡ ಇಲ್ಲ. ಹಂಗಾಗಿ ಕನಕಗಿರಿ ನಿಜಾಮರ ಕಾಲಕ್ಕೆ ಜಿಲ್ಲೆಯಾಗಿದೆ, ಇದು ಈಗ ತಾಲೂಕಾಗಿದೆ. ಏನೋ ಒಂದು ಕನಕರಾಯನ ಆಶೀರ್ವಾದ, ಇವತ್ತು ಎಲ್ಲ ದೇವರ ಒಂದು ಭಗವಂತ ಏಳೂರಿನ ದೇವಸ್ಥಾನದ ಅವರ ಆಶೀರ್ವಾದದಿಂದ ಇವತ್ತು ಕನಕಗಿರಿ ತಾಲೂಕು ಆಗೋಕ್ಕೆ ಒಂದು ಕಾರಣ. ಇವತ್ತು ಯಾರಿಂದ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಇವತ್ತು ಕನಕರಾಯ ಇದ್ದಕ್ಕೆ ಇಷ್ಟೆಲ್ಲ ಅಭಿವೃದ್ಧಿ ಕೂಡ ಆಗ್ತಾಯಿದ್ದಾವೆ. ಆ ಕನಕರಾಯ ದೇವಸ್ಥಾನ ಕೂಡ ಇವತ್ತು ಯಾರು ಇವತ್ತು ಬೇರೆ ಊರಿಂದ ಅವರು ಭಕ್ತರು ಬಂದರೆ ಮಕ್ಕ ತೊಗೊಳಕ್ಕೆ ಇವತ್ತು ಒಂದು ಯಾವುದು ರೂಮ್ಗಳು ಇಲ್ಲ, ಸರಿಯಾದ ರೀತಿಯಲ್ಲಿ ನಳಗಳು ಇಲ್ಲ ಸರಿಗೆ, ಅವೆಲ್ಲ ನಲ್ಲಿಗಳು ರೈನ್ ಮಾಡಿಸಿ ಕೆಲವೊಂದು ಪ್ರವಾಸಿಗರಿಗೆ ಬಂದರೆ ಪ್ರವಾಸಿಗರಿಗೆ ಏನೂ ಇಲ್ಲಪ್ಪ ಕನಕಗಿರಿ ತಾಲೂಕು ಅಂತಾರೆ, ಏಳೂರು ದೇವಸ್ಥಾನ, ಏಳೂರು ಬಾವಿ ಅಂತಾರೆ, ಏನಿಲ್ಲಲ್ಲ ಊರಲ್ಲಿ ಅಂತ ನಮಗೆ ಅಂದಾಗ ನಮಗೆ ಊರಿನ ಒಂದು ಬೇಜಾರಾಗ್ತದೆ. ಅದಕ್ಕಾಗಿ ಶಿವರಾಜ್ ತಂಗಡಿ ಸಾಹೇಬರಿಗೆ ವೈಯಕ್ತಿಕವಾಗಿ ಏನು ಮಾತಾಡ್ತಾ ಇಲ್ಲ, ಅವರು ನಮ್ಮ ಪಕ್ಷಭೇದವಾಗಿ ಮಾತಾಡ್ತಾ ಇದ್ವಿ. ದಯವಿಟ್ಟು ನೀವು ಶಾಸಕರು ಸಚಿವರಾಗಿ 3ನೇ ಬಾರಿ ಸಚಿವರಾಗಿರಿ, ಕನಕಗಿರಿ ಕ್ಷೇತ್ರವನ್ನು ಹೆಸರು ಇವತ್ತು ಅಭಿವೃದ್ಧಿ ಮಾಡಿ, ನಿಮ್ಮ ಹೆಸರು ಇರ್ತದೆ. ಯಾವ ಕಾಲಕ್ಕೂ ನೀವು ಯಾವಾಗ ಬಂದರೂ ಶಿವರಾಜ್ ತಂಗಡಿ ಸಾಹೇಬರು ಬಂದ್ರಪ್ಪ ಇವತ್ತು ನಮ್ಮ ಕನಕಗಿರಿ ಕ್ಷೇತ್ರಕ್ಕೆ ಊರಿನ ಅಭಿವೃದ್ಧಿ ಭಾಳ ಒಳ್ಳೆ ಚೆನ್ನಾಗಿದೆ ಅಂತೇಳಿ ಪಕ್ಕದಲ್ಲಿ ಕ್ಷೇತ್ರದಲ್ಲಿ ನೋಡಿ ಸರ್ ಎಷ್ಟು ಹೆಸರಿದೆ. ನಮ್ಮ ಕನಕಗಿರಿ ಕ್ಷೇತ್ರದಲ್ಲಿ ಕನಕಗಿರಿ ಉದ್ಧಾರ ಏನಿಲ್ಲ. ಅದಕ್ಕಾಗಿ ಏಳೂರಿಂದ ದೇವಸ್ಥಾನ, ಏಳೂರಿಂದ ಬಾವಿ ಇವನ್ನ ಜೀರ್ಣೋದ್ಧಾರ ಮಾಡಿ, ಆಮೇಲೆ ಕೆಲವೊಂದು ಸರ್ಕಲ್ ಇಲ್ಲ ಸರ್, ಕನಕಗಿರಿಯಲ್ಲಿ ಸರ್ಕಲ್ ಇಲ್ಲ.
ಅದಕ್ಕೆ ಮಾನ್ಯ ಸಚಿವರು ಸಾಹೇಬರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ದಯವಿಟ್ಟು ಇವೆಲ್ಲ ಏನು ನಾವು ಬೇಡಿಕೆಗಳಿಟ್ಟೇವೆ ಆ ಬೇಡಿಕೆಗಳು ಈಡೇರಿಸಬೇಕು. ಇಲ್ಲದವಾದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಘಟಕದಿಂದ ಇವು ನಾವು ಪ್ರತಿಭಟನೆ ಉಗ್ರ ಹೋರಾಟ ಮಾಡಲಾಗ್ತದೆ. ಎಚ್ಚರಿಕೆ ಶಿವರಾಜ್ ತಂಗಡಿ ಸಾಹೇಬರಿಗೆ ಇದು ಪದೇ ನಾವು ಕೇಳ್ತಾ ಇದ್ದೀವಿ, ಆದರೆ ಅವರು ಎಚ್ಚರಿಕೆ ಕೊಡ್ತಾ ಇಲ್ಲ. ದಯವಿಟ್ಟು ಸಾಹೇಬ್ರೆ, ನೀವು ತಂಗಡಿ ಸಾಹೇಬ್ರೆ, ನೀವು ಕನಕಗಿರಿ ಕ್ಷೇತ್ರ ಒಳಗೆ 3ನೇ ಬಾರಿ ಸಚಿವರಾಗಿರಿ, ಶಾಸಕರಾಗಿ ಎಲ್ಲ ಅನುಭವ ಇದೆ ನಿಮಗೆ. ಸಚಿವರು ತಾವು ದಯವಿಟ್ಟು ಈಗ ನಮಗೆ ಕರೆ ಕೊಟ್ಟು ನಾವು ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣೆಗೆ. ಅದಕ್ಕೆ ದಯವಿಟ್ಟು ಆದಷ್ಟು ಬೇಗನೆ ಮಾಡ್ರಿ ಅಂತ ನಾವು ವಿನಂತಿಸ್ಕೊಡ್ತೀವಿ.